ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಉಲ್ಲಾಳು ವಾರ್ಡ್ 32ನ ಜೆಡಿಎಸ್ ಮುಖಂಡರು ಹಾಗೂ ಮುಂಬರುವ ಬಿಬಿಎಂಪಿ ಚುನಾವಣೆಯ ಆಕಾಂಕ್ಷಿಯಾಗಿರುವ ಪುಷ್ಪ ದೇವರಾಜ್ ಅವರ ಹುಟ್ಟುಹಬ್ಬವನ್ನು ಸೊಲ್ಲಾಪುರದ ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ದೇವರ ಆಶೀರ್ವಾದ ಪಡೆದು ನಂತರ ತಮ್ಮ ಹುಟ್ಟುಹಬ್ಬವನ್ನು ಕಾರ್ಯಕರ್ತರ ಸಮ್ಮುಖದಲ್ಲಿ ವಾರ್ಡಿನ ವಿವಿಧ ಕಡೆಗಳಲ್ಲಿ ಆಚರಿಸಿಕೊಂಡರು. ಇದರ ಹುಟ್ಟುಹಬ್ಬಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಹನುಮಂತೇಗೌಡರು, ಅನಂತಕುಮಾರ್, ರಾಯಲ್ ಎಂಟರ್ಪ್ರೈಸಸ್ ಮಾಲೀಕರಾದ ನವೀನ್ ಗೌಡರು, ಚೇತನ್ ಗೌಡರು, ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಬೆಟ್ಟಸ್ವಾಮಿ ಗೌಡರು, ಕಾರ್ಯಾಧ್ಯಕ್ಷ ಎಟಿ ದೇವರಾಜ್, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಹಲವಾರು ಗಣ್ಯಾತಿ ಗಣ್ಯರು ಹಾಗೂ ಕಾರ್ಯಕರ್ತರು ಆಗಮಿಸಿ ಶುಭ ಹಾರೈಸಿದರು. ಮತ್ತೆ ಭಾಗದ ಸಮಾಜ ಸೇವಕರಾದ ದೇವರಾಜಣ್ಣ ಅವರು ಬರ್ತಾರೆ. ಈ ಸಂದರ್ಭದಲ್ಲಿ ಏನು ಇಷ್ಟಪಡ್ತೀರ? ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಲ್ಲಾಳು ವಾರ್ಡಿನ ನಮ್ಮ ಪಕ್ಷದ ಮುಖಂಡರು, ಯುವ ನಾಯಕರು, ಸಮಾಜ ಸೇವಕರು ಆದಂಥ ದೇವರಾಜರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ, ಭಗವಂತ ದೇವರಾಜರವರಿಗೆ ಮತ್ತು ಕುಟುಂಬ ವರ್ಗದವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಜೊತೆಯಲ್ಲಿ ಜನಸೇವೆಯನ್ನು ಸಹ ಮಾಡುವಂಥ ಶಕ್ತಿಯನ್ನು ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತೀನಿ. ಆ ತಾಯಿ ಕೃಪೆ, ನಮ್ಮ ಊರು ಲಕ್ಷ್ಮೀದೇವಮ್ಮ ಆಂಜನೇಯನ ಕೃಪೆ ಅವ್ರಿಗಿರಲಿ. ಭಗವಂತ ಅವ್ರಿಗೆ ಇನ್ನೂ ಮುಂದೆ ಜನಸೇವೆ ಮಾಡೋ ಭಾಗ್ಯ ಕೊಡಲಿ, ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ತಮ್ಮ ಅಭಿಮಾನಿಗಳಿಗೆ ಮತ್ತು ಹಿತೈಷಿಗಳಿಗೆ ಏನು ಇಷ್ಟಪಡ್ತೀರಾ? ಯಶವಂತಪುರ ಕ್ಷೇತ್ರದ ಉಳ್ಳಾಳ್ ವಾರ್ಡಿನ ಸೊನ್ನೇಳಗಿರಿ ಗ್ರಾಮ ಮತ್ತು ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಸೇರಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾವ್ರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. 2025ರಲ್ಲಿ ಎಲ್ಲರೂ ಆರೋಗ್ಯವಾಗಿ ಆಯುಷ್ ಕೊಡಲಿ ಎಂದು ಕಾಪಾಡಲಿ ಎಂದು ನಾನು ಅಭಿನಂದಿಸ್ತೀನಿ. ಸರ್, ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಏನಿಲ್ಲ ಕಾರ್ಯಕ್ರಮ, ನಮ್ಮೂರು ದೇವತೆಗಳನ್ನೆಲ್ಲ ನಾನು ದರ್ಶನ ಪಡ್ಕೊಂಡು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ನಾನು ಕೇಕ್ ಕಟ್ ಮಾಡ್ತೀನಿ ಅಷ್ಟೇ.